ಮೌಲ್ಯ ಆಧಾರಿತ ಬದುಕಿನಿಂದ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು. ಡಾಕ್ಟರ್ ಲಿಂಗರಾಜ್ ಅಂಗಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ವಿದ್ಯಾರ್ಥಿಗಳು ಮೌಲ್ಯ ಆಧಾರಿತ ಬದುಕನ್ನ ರೂಢಿಸಿಕೊಂಡು ತಮ್ಮ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಬೇಕು. ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ ಅಧ್ಯಯನದ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು. ಪರಿಶ್ರಮದಿಂದ ಮಾತ್ರ ಪ್ರಗತಿ ಸಾಧ್ಯ ಎಂದು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಹೇಳಿದರು. ಧಾರವಾಡ ತಾಲೂಕು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರಿ ಪ್ರೌಢಶಾಲೆ ಗಾಂಧಿನಗರ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಬಸಪ್ಪ ಯಲ್ಲಪ್ಪ ಕಲ್ಲೂರ್ ದತ್ತಿ, ವಿಠಲ್ ಜಿ ಕಮ್ಮಾರ್ ಮತ್ತು ಲಲಿತಾ ಕಮ್ಮಾರ್ ದತ್ತಿ ಹಾಗೂ ಪ್ರೊಫೆಸರ್ ಕೆಜಿ ಕುಂದನ್ಗಾರ್ ದತ್ತಿ ಅಂಗವಾಗಿ ಉಪನ್ಯಾಸ, ಪ್ರತಿಭಾ ಪುರಸ್ಕಾರ, ಶಾಲೆಯ 100% ಫಲಿತಾಂಶಕ್ಕೆ ಕಾರಣರಾದ ಬೋಧಕರ ಸನ್ಮಾನ ಹಾಗೂ ಕನ್ನಡ ನಾಡು ನುಡಿ ಗೀತಗಾಯನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಮಾತನಾಡಿದರು. ಉಪನ್ಯಾಸಕರಾಗಿ ಆಗಮಿಸಿದ ಶಿಕ್ಷಣ ಚಿಂತಕ ಕೆಜಿ ದೇವರಮನಿರವರು ಮಾತನಾಡಿ, ವ್ಯಕ್ತಿತ್ವ ವಿಕಸನಕ್ಕೆ ಸತ್ಯ, ನಿಷ್ಠೆ ಹಾಗೂ ಪ್ರಾಮಾಣಿಕತೆ ಅಗತ್ಯ. ಇವುಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಮಟ್ಟವನ್ನ ಎತ್ತರಿಸಿಕೊಳ್ಳಲು ಸಾಧ್ಯ ಎಂದರು. ಒಂದು ಸತ್ಯವನ್ನು ಮಾತಾಡುವುದು ಪ್ರಾಮಾಣಿಕವಾಗಿರುವುದು. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಸ್ಡಿಎಂಸಿ ಅಧ್ಯಕ್ಷ ಎಂಯು ಕರ್ಜ್ಗಿ ಮಾತನಾಡಿ, ಅಧ್ಯಯನದಲ್ಲಿ ಏಕಾಗ್ರತೆ ಮುಖ್ಯ. ಧನಾತ್ಮಕ ಚಿಂತನೆ ಹಾಗೂ ಅರ್ಥಪೂರ್ಣ ಓದು, ಜ್ಞಾನ ಸಂಪಾದನೆ ಪ್ರಮುಖ ಮೆಟ್ಟಲುಗಳು ಎಂದರು. ದತ್ತಿದಾನಿಗಳಾದ ಡಾಕ್ಟರ್ ಶಿವಾನಂದ್ ಕಲ್ಲೂರ್ ಮಾತನಾಡಿ, ತಂದೆ ತಾಯಿ, ಗುರುಗಳು ಹಾಗೂ ಹಿರಿಯರಿಗೆ ಗೌರವ ನೀಡುವ ಮೂಲಕ ಉತ್ತಮ ಸಂಸ್ಕಾರ ಬೆಳೆಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಅತಿಥಿ ಎಂಎ ಬಾವಿಕಟ್ಟಿರವರು ಮಾತನಾಡಿ, ಉಪನ್ಯಾಸದ ಸದುಪಯೋಗ ಪಡೆದುಕೊಂಡು ಹೆಚ್ಚಿನ ರೀತಿಯಲ್ಲಿ ಅಧ್ಯಯನ ಮಾಡಿ ಯಶಸ್ಸು ಗಳಿಸಬೇಕು. ಇಂತಹ ಕಾರ್ಯಕ್ರಮಗಳ ಮೂಲಕ ಮಕ್ಕಳಲ್ಲಿರುವ ಪ್ರತಿಭೆಗೆ ಪ್ರೋತ್ಸಾಹ ನೀಡುತ್ತಿರುವುದು ಶ್ಲಾಘನೀಯ ಎಂದರು. ಅಧ್ಯಕ್ಷತೆ ವಹಿಸಿದ್ದ ಶಾಲೆಯ ಮುಖ್ಯೋಪಾಧ್ಯಾಯಕಿ ಡಾಕ್ಟರ್ ವೀಣಾ ಎಲ್ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಅಪಾರ ಪ್ರತಿಭೆ ಇದ್ದು ಯಾವುದಕ್ಕೂ ಭಯಪಡದೆ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಸತತ ಅಧ್ಯಯನ ಮಾಡಿದರೆ ಯಶಸ್ಸು ಖಚಿತ. ಇಂತಹ ಪ್ರೇರಣಾದಾಯಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಬದುಕನ್ನ ಬದಲಿಸುವಲ್ಲಿ ಸಹಕಾರಿಯಾಗುತ್ತವೆ ಎಂದರು. ಇದೇ ಸಂದರ್ಭದಲ್ಲಿ ಮಾರ್ಚ್ 2026ರಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲೆಯ 100% ಫಲಿತಾಂಶ ಸಾಧಿಸಿದ್ದಕ್ಕಾಗಿ ಶಾಲೆಯ ಎಲ್ಲ ಬೋಧಕ ಸಿಬ್ಬಂದಿಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡ ನಾಡು ನುಡಿ ಗೀತೆಯನ್ನ ಬಸವರಾಜ್ ಗೊರವರ್, ಪ್ರಮೀಳಾ ಜಕ್ಕಣ್ಣವರ್ ಹಾಗೂ ಮೇಘಾ ಹುಕ್ಕೇರಿ ಹಾಡಿದರು. ಶಾಲಾ ವಿದ್ಯಾರ್ಥಿನಿಯರು ಪ್ರಾರ್ಥನೆ ಸಲ್ಲಿಸಿದರು. ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮಾಂತೇಶ್ ನರಗಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸುಜಾತಾ ಭಂಡಾರಿ ಸ್ವಾಗತಿಸಿದರು. ಶೀತಲ್ ಸಮಾಜೆ ಕಾರ್ಯಕ್ರಮವನ್ನ ನಿರೂಪಿಸಿದರು. ಡಾಕ್ಟರ್ ಶಿವಾನಂದ್ ಕವಟ್ಕೊಪ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ಐಎ ಮುಲ್ಲಾ, ಚಿಂತನ್ ಹತ್ತಿಕಾಳ್, ತಾರಾ ಚಕಾರಿ, ರಾಜಲಕ್ಷ್ಮಿ ಹೆಗಡೆ, ಕಲಾವತಿ ಎಲಿವಾಳ್, ಸಾವಿತ್ರಿ ಸಬಣೀಸ್, ಹನುಮಂತರಾಯ್ ಸೇರಿದಂತೆ ಪಾಲಕರು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕನ್ನಡ ತಾಯಿಗೆ ಶುಭವೆನ್ನಿ, ನಮ್ಮವ್ವ ಕನ್ನಡ ತಾಯಿಗೆ ಶುಭವೆನ್ನಿ. ಕೈಲಾಳು ತುಂಗಾಗಿ ಬೆಳೆದಾಳು ಕಾವೇರಿ, ಸೂರೆ ಮಗಳು ಸಿರಿಗಂಧ. ಸರ್ಕಾರದ ಹಾಗೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶಾಲಾ ಫಲಿತಾಂಶ 100ಕ್ಕೆ 100 ಆದಂತ ಶಾಲೆಯ ಎಲ್ಲ ಅಲ್ಲಿ ಮುಖ್ಯಸ್ಥರಿಗೆ, ಅಲ್ಲಿ ಸಿಬ್ಬಂದಿಗೆ ಒಂದು ವಿಶೇಷವಾದಂತಹ ಒಂದು ಉಪನ್ಯಾಸ. ಅದು ಹಿರಿಯರು, ನಮ್ಮ ಗಣಿತದ ಶಾಸ್ತ್ರಜ್ಞರು, ಬಹಳ ಒಂದು ಗಣಿತ ಪಂಡಿತ ಇದ್ದಾರಲ್ಲ, ಮುಂದಿನ ನಮ್ಮ ಇಲ್ಲಿರ್ತಕ್ಕಂಥ ಶಾಲೆಯ ಸಿಬ್ಬಂದಿ ಆಗಲಿ, ಮುಖ್ಯಸ್ಥರು, ವಿಶೇಷವಾಗಿ ನರೇಗಲ್ ಸರ್ ಬಹಳ ನನಗೆ ಹೆಮ್ಮೆಡಿಸ್ತಾ ಇದೆ. ಎಲ್ಲ ತಾಲೂಕಿನಿಂದ ಹೇಳಿ ಭಾಷೆ ಹೇಳಲಿ ಅತಿ ಹೆಚ್ಚು ಆಕ್ಟಿವ್ ನಮ್ಮ ಧಾರವಾಡ ತಾಲೂಕು ಮಾಡ್ತಿದ್ದೆ. ಎಲ್ಲ ದತ್ತಿ ನೀವು ಮಾಡ್ತಾರಲ್ಲ, ಹೀಗಾಗಿ ಯಾಕಂದ್ರೆ ನನಗೆ ಬಹಳ ಇಷ್ಟು ಒತ್ತಡ ಇರ್ತಪ್ಪ, ಅವ್ರಿಗೆ ಇನ್ವಿಟೇಷನ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಬ್ಯಾನರ್ ತರ್ತಾರೆ, ಎಲ್ಲ ಮಾಡ್ಕೊಂಡು ಸಣ್ಣ ಮಕ್ಕಳಾಗಿ ಎಲ್ಲ ಒಂದು ಯಶಸ್ಸು ಆಗ್ಬೇಕಾದ್ರೆ ಅವ್ರದ್ದು
ಕೊಡುಗೆ ಬಹಳಷ್ಟು ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತೆ ಈಗಿನ ಪ್ರಾರಂಭದಲ್ಲಿ ನಮ್ಮ ಮೇಡಮ್ ಅವ್ರಿಗೆ ಅವಕಾಶ ಇದ್ದಿದ್ದಿಲ್ಲ. ಇವತ್ತು ನಾವು ಸ್ವಲ್ಪ ತಡವಾಗಿ ಬಂದಕ್ಕೆ ಅವರೆಲ್ಲ ಮಕ್ಕಳಿಗೆ ಒಂದು ಏನೋ ಒಂದು ಕನ್ನಡ ನಾಡು ನುಡಿ ಕುರಿತು ಒಂದು ಗೀತ ಗಾಯನ ಕಾರ್ಯಕ್ರಮ ಭಾಷಣ ಹೋಗಿರ್ತೀವಿ, ಪಾಪ ರೆಡಿ ಒಂದೇ ಟೈಮ್ ಆಗೋದು. ಬಟ್ ಇವತ್ತು ನಾವು ತಡ ಆಗಿದ್ದಕ್ಕೆ ಅವ್ರಿಗೆ ಒಂದು ತಾಸು ನಿಮಗೆ ಮಕ್ಕಳ ಜೊತೆಗೆ ಒಂದು ಹಾಡನ್ನು ಹಾಡ್ತಕ್ಕಂಥ ಒಂದು ಕನ್ನಡ ನಾಡು ಕುರಿತು ಒಂದು ಚರ್ಚೆ ಮಾಡ್ತಕ್ಕಂಥದ್ದು ಮಹಾದೇವ್ ಮಹಿಳಾರವ್ರ ಕುರಿತು ಒಂದು ಸದ್ಯಕ್ಕೆ ಒಂದು ಕವನ ವಾಸನೆ ಮಾಡಿದ್ರು. ಹೀಗಾಗಿ ನಮ್ಮೆಲ್ಲ ತಾಲೂಕಿನ ಪದಾಧಿಕಾರಿಗಳಿಗೆ ಬೇಗ ಆಗಲಿ ಮತ್ತು ಇವರೆಲ್ಲರಿಗೂ ಒಂದು ದಿವಸ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡಲಿ. ಈಗ ನಮ್ಮ ಸರ್ ಹೇಳಿದಾಗ ನೀವೆಲ್ಲರೂ ಒಂದು ರಾಜ್ಯಕ್ಕೆ ರ್ಯಾಂಕ್ ಬಂದ್ರೆ ನಮ್ಗೆ ಇನ್ನೂ ಖುಷಿ ಅನಿಸ್ತದೆ. ನಿಮ್ಗೆ 5,000 ರೂಪಾಯಿ ಬಂದು ಅನುದಾನ ಕೊಡ್ತಾ ಇದ್ದೇವೆ. ಮತ್ತು ತಾಲೂಕಿಗೆ ಜಿಲ್ಲೆಗೆ ಫಸ್ಟ್ ಬಂದ್ರೆ ನಮ್ಮ ಸರ್ ಸದ್ಯಕ್ಕೆ 1,000 ಕೊಡ್ತಾರೆ. ನಮ್ಮ ಮುಖ್ಯ ಉದ್ದೇಶ ಸುಮ್ಮನೆ ಏನೋ ಪೊಲಿಟಿಕಲ್ ಸ್ಪೀಚ್ ಅಲ್ಲ, ಹಂಗೆ ಮಾತಾಡ್ತಾರೆ. ನಮ್ಮ ಉದ್ದೇಶ ಮಕ್ಕಳು ಓದ್ಲಿ ಅಂತ ಆ ರೀತಿಯಾಗ ಸರ್ ಯಾಕೆ ಬರ್ತೀವಿ ಇಷ್ಟು ವಯಸ್ಸಿನಲ್ಲಿ ಮಕ್ಕಳು ಗಣಿತ ಓದ್ಲಿ ತಿಳ್ಕೊಳ್ಳಿ, ಏನೋ ಒಂದು ನಾ ಹೇಳಿದ್ರೆ ಒಂದು 4 ಮಂದಿ ಆದರೂ ಅವ್ರಂಗೆ ಆಗ್ಲಿ, ಒಂದು ಸ್ವಲ್ಪ ಮೋಟಿವೇಶನ್ ಸ್ಪೀಚ್ ನಿಮ್ಗೊಂದು ಪ್ರಚೋದನೆ ಆಗಲಿ, ನಿಮ್ಗೊಂದು ಆಶಾದಾಯಕವಾಗಿ ಬಂತು. ಯಾಕಂದ್ರೆ ಭಾಳ ಮಂದಿಗೆ ತಲೆಯೊಳಗೆ ಪ್ರೈವೇಟ್ ಸ್ಕೂಲ್ನಾಗ ಓದಾರ ಮುಂದೆ ಬರ್ತಕ್ಕಂಥ ಕಲ್ಪನೆ ಇದೆ. ನಾವೆಲ್ಲ ಹಳ್ಳಿಯಿಂದ ಕನ್ನಡ ಶಾಲೆ ಕಲ್ತಾರಲ್ಲ, ಕನ್ನಡ ಮೀಡಿಯಂದಾಗ ಓದಿರಲ್ಲ. ಹೀಗಾಗಿ ಕನ್ನಡ ಮೀಡಿಯಂದಲ್ಲಿ ಓದೋ ಸದ್ಯಕ್ಕೆ ಮುಂದೆ ಬರಲಿ, ಇನ್ನು ಹೆಚ್ಚಿನ ಅನುಕೂಲಗಳು ನಿಮಗೆಲ್ಲ ಸಿಗಲಿ ಅಂತ ಉದ್ದೇಶ ಇಟ್ಕೊಂಡು ನಾವೆಲ್ಲ ಮಾಡ್ತೇವೆ. ಈ ಒಂದು ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಶಾಲೆಗೆ ಹೋಗಿ ಇಂಥ ಒಂದು ಏನೋ ಸಂಪನ್ಮೂಲ ವ್ಯಕ್ತಿಯನ್ನು ಕರ್ಕೊಂಡು ಪರ್ಸನ್ಗಳು ಇಲ್ಲಿ ನೋಡ್ರಿ, ಮೇಡಮ್ ಅವ್ರು ಕೂತಾರೆ, ವೀಣಾ ಮೇಡಮ್, ನರೇಂದ್ರ ಮೇಡಮ್, ನಮ್ಮ ಸ್ನೇಹಿತ ಬಾಯಿ ಕಟ್ಟಿವರು, ಅಂಗಡಿಯವರು, ಇವರೆಲ್ಲ ಪರ್ಸನ್ಗಳು. ಇವ್ರ ಪರ್ಸನಾಲಿಟಿ ಹೆಂಗೆ ಐತಿ ಅನ್ನೋದನ್ನ ಸ್ವಲ್ಪ ಹೇಳ್ತಾರೆ. ಅಂಗಡಿ ಸರ್ 3 ಸಲ ಆರಿಸಿ ಬಂದ್ರು. ಯಾಕೆ ಆರಿಸಿ ಬಂದರು? ಅವರೊಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಅವ್ರ ವ್ಯಕ್ತಿ ಯಾರು 3 ಸಲ ಆರಿಸ್ಕೊಂಡು ಸಣ್ಣ ಕೆಲಸ ಅಂದ್ರೆ ಅದು. ನಾವು ಸಣ್ಣ ಪಂಚಾಯತ್ ಇಲೆಕ್ಷನ್ ಇದ್ರು ಆರಿಸ್ಕೊಡೋಕೆ ಭಾಳ ಕಷ್ಟ ಇತ್ತು. ಮತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆರಿಸ್ಕೊಡೋದು ಸಣ್ಣ ಕೆಲಸ ಅಲ್ಲ. ಅಂಥವ್ರು ಅವ್ರ ವ್ಯಕ್ತಿತ್ವ ಹೆಂಗಿರ್ಬೇಕು? ಎಲ್ಲರೂ ಕೂಡ ಸಮಾಧಾನದಲ್ಲಿ ಮಾತಾಡ್ತಾರೆ. ಏನಪ್ಪ ಅಂದ್ರೆ ದೊಡ್ಡವರಿಗೆ ಗೌರವ ಕೊಡ್ತಾರೆ, ಸರಿ ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸ್ತಾರೆ, ಸಣ್ಣವರಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸ್ತಿರ್ತಾರೆ. ಅವ್ರ ಅಂಗಡಿ ಸ್ವಲ್ಪ ಒಂದು ವ್ಯಕ್ತಿತ್ವ ಅದು. ಇನ್ನು ಎರಡನೇದು ನಮ್ಮ ಬಸವರಾಜ ದೊರವರವರು, ಅವರು ನೆಲಿಕಲಿ ಮಾಸ್ತರ್ ಅಂತ ಹೇಳ್ತಿದ್ವಿ ನಾವು. ನೆಲಿಕಲಿ ಮಾಸ್ತರಿಂದ ಕಲ್ತು ಬಂದವ್ರಿಗೆ ಇಡೀ ರಾಜ್ಯಕ್ಕರ ಅವರು ಸ್ಟೇಟ್ ಪರ್ಸನ್, ಅವರು ರಿಸೋರ್ಸ್ ಪರ್ಸನ್, ಅವರು ಸ್ಟೇಟ್ ಯಾಕ ಆ ವ್ಯಕ್ತಿತ್ವ ಬೇಯಿಸೋದು ಸಣ್ಣ ಕೆಲಸ ಅಲ್ರಿ, ಎಲ್ಲರಿಗೂ ಬರಂಗಿಲ್ಲ. ಇಟ್ ಇಸ್ ನಾಟ್ ಎವ್ರಿಬಡೀಸ್ ಕಪ್ ಆಫ್ ಟೀ ಅಂತ ಹೇಳ್ತಾರೆ. ಗೊತ್ತಾಕೈತಲ್ಲ, ನಾನು ಸ್ವಲ್ಪ ಹೇಳಾಕತ್ತಾನೆ. ಬಸವರಾಜ್ ಬರೋವರು ನೆಲ್ಲಿಕಲಿ ಒಳಗೆ ಶ್ರೇಷ್ಠ ಅಂತ ಗಳಿಸಿ ಈಗ ಮತ್ತೀಗ ರಿಟೈರ್ಡ್ ಆದ್ಮೇಲೆ ಮತ್ತೆ ಇದನ್ನ ಈ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಾಕೈತಲ್ಲ, ಎಲ್ಲರಿಗೂ ಹಾಡಕ್ಕೆ ಬರಂಗಿಲ್ಲ ರೀ. ನನಗೂ ಹಾಡಕ್ಕೆ ಬರೋದಿಲ್ಲ, ನಿಮಗೂ ಹಾಡಕ್ಕೆ ಬರೋದಿಲ್ಲ. ಯಾರಿಗೆ ಬರ್ತಿತ್ತು ಅವ್ರಿಗೆ ಅಷ್ಟ ಹಾಡ್ತಾರ. ಎಲ್ಲರೂ ಕೆಲವರು ಬಾತ್ರೂಮ್ನಾಗ ಹಾಡ್ತಾರೆ, ಆ ಹಾಡ್ತಾರೆ. ಹೌದಾ? ಇನ್ನು ಮೂರನೇದು ಯಾರು? ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಕರ್ಜಿಗಿ ಸರ್. ಕರ್ಜಿಗಿ ಸರ್ ಶ್ರೇಷ್ಠ ಗುಣ ಏನಪ್ಪಾ ಅಂತಂದ್ರೆ ಏನಾದ್ರು ಸುಧಾರಣೆ ಮಾಡು, ಕೈ ಮೇಲೆ ಮಾಡಬೇಡ್ರಿ. ನಿಮ್ಮ ಒಳಗೆ ನಿಮ್ಮ ಆತ್ಮಾವಲೋಕನ ಮಾಡ್ಕೊರಿ. ಗೊತ್ತಾಕೈತಲ್ಲ, ಅವು ಮೌಲ್ಯಗಳನ್ನು ಬೆಳಿಬೇಕಾದ್ರೆ ಎಲ್ಲಕ್ಕಿಂತ 2 ಮೌಲ್ಯಗಳು ಹಲವಾರು ಅದಾವ. 64 ಮೌಲ್ಯಗಳು ಅದಾವ ಅಂತ ಹೇಳ್ತಾರೆ. ಅಷ್ಟೆಲ್ಲ ಮೌಲ್ಯಗಳನ್ನು ಬೆಳೆಸೋ ಅವಶ್ಯಕತೆ ಇಲ್ಲ. ಯಾವ ಮೌಲ್ಯಗಳನ್ನು ಬೆಳೆಸ್ಕೋಬೇಕು? 2 ಬೆಳೆಸ್ಕೋರಿ. ಯಾವುದು? ಒಂದು ಸತ್ಯವನ್ನು ಮಾತಾಡೋದು, ಒಂದು ಪ್ರಾಮಾಣಿಕವಾಗಿರೋದು. ನೀವು ಇನ್ನೂ ಸಣ್ಣವರದಿರಿ, ಇವನು ಬೆಳೆಸ್ಕೊಂಡ್ರೆ ಮುಂದೆ ನಿಮಗೆ ಭಾಳ ಕಿಮ್ಮತ್ತು ಬರ್ತದೆ. ಸತ್ಯವನ್ನೇ ಮಾತಾಡೋದು ನೀವು ಕಲಿತ್ರಪ್ಪ ಅಂತಂದ್ರೆ ನಿಮ್ಗೆ ಊರಾಗ ಗೌರವ ಸಿಗ್ತೈತಿ, ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಸಿಗ್ತೈತಿ, ನಿಮ್ಮ ಶಾಲೆಗೆ ಗೌರವ ಸಿಗ್ತೈತಿ. ನಾಳೆ ಮದುವೆ ಆದ್ರೆ ನಿಮ್ಮ ಹೆಂಡತಿ ನಿಮ್ಮನ್ನು ಲೈಕ್ ಭಾಳ ಮಾಡ್ತಾವೆ. ನನ್ನ ಗಂಡ ಕರೆ ಮಾತಾಡ್ತಾನೆ, ಅದನ್ನ ನೆನ್ಕೊಂಡು ಗೊತ್ತಾಗ್ತೈತೆ. ಈಗ ನನ್ನ ಉದಾಹರಣೆ ಹೇಳ್ತಾನೆ. ಮದುವೆ ಆದ್ಮೇಲೆ ನಮ್ಮಲ್ಲಿ ಒಂದು ಸ್ವಲ್ಪ ಮಾತಾಡೋಗ್ಬಿಟ್ಟು ಸುಳ್ಳು ಮಾತಾಡ್ತಿದ್ದೆ. ನನಗೆ ಗೊತ್ತಾಯ್ತು, ನಾನು ಸುಳ್ಳು ಮಾತಾಡಕತ್ತ ನೋಡಿದ್ರೆ ನನ್ನ ಹಿಂದೆ ಗೊತ್ತಾಗತ್ತೆ, ನನಗೆ ಗೊತ್ತಾಯ್ತು. ಅದನ್ನೆಲ್ಲ ಕರೆ ಮಾತಾಡಕತ್ತಿ ಹೇಳ್ತಾರೆ, ನನ್ನ ಗಂಡ ಕರೆ ಮಾತಾಡ್ತಾರೆ. ಅದಕ್ಕೆ ನೀವು ಕರೆ ಮಾತಾಡಕತ್ತಿದ್ರೆ ನಿಮ್ಮ ವೈಭವ, ನಿಮ್ಮ ವ್ಯಕ್ತಿತ್ವ ಬೆಳೀತದೆ. ಗೊತ್ತಾಗತ್ತಲ್ಲ. ವ್ಯಕ್ತಿತ್ವ ಅಂದ್ರೆ ಏನು? ಮೌಲ್ಯಗಳ ಒಂದು ಸಮೂಹ. ಮೌಲ್ಯ ಅಂದ್ರೆ ಏನು? ನಮ್ಮ ಸಂಸ್ಕೃತಿಯ ವ್ಯಾಕರಣ ಇದ್ದಂಗೆ. ನಮ್ಮ ಸಂಸ್ಕೃತಿಯ ವ್ಯಾಕರಣ ಅಂದ್ರೆ ಏನೋ ಒಂದು ಮೌಲ್ಯ. ಅದು ಬೆಳೆಸ್ಕೋಬೇಕು. ನಾವು ಚಲೋ ಇವನ್ನ ನಾವು ಅಳವಡಿಸ್ಕೋಬೇಕು. ನಾವು ಚಲೋ ಅಳವಡಿಸಿದ್ರೆ ನಿಮ್ಮನ್ನೆಲ್ಲರೂ ಮುಂದೆ ಮಾಡಿ ಕರೀತಾರೆ. ಈ ಮಾಂತೇಶ್ ನರೇಗಲ್ಲ ಬಂದವ್ರ ಕೂಡ ಮಾಂತೇಶ ಅವ್ರದ್ದೆಲ್ಲ ಸ್ವಭಾವ ಬಂದಿರ್ತೈತೆ. ಬರ್ರಿ ಎಲ್ಲರೂ ಮರ್ಯಾದೆ ಕೊಡ್ತಾರೆ. ಅಂಗಡಿ ಸರ್ ಬಂದವ್ರು ಬರ್ರಿ ಮರ್ಯಾದೆ ಕೊಡ್ತಾರೆ. ಬಾಯಿ ಕಟ್ಟಿ ಗಣಿತ ಏನಾದ್ರು ಇದ್ರೆ ಕರ್ಕೊಂಡ್ಬರ್ತಾರೆ. ಕರ್ಜಿಗೆ ಸರ್ ಏನಾದ್ರು ಕಲಿಸಿದ್ರೆ DC ಆಫೀಸ್ ಆಯ್ತು, ಆ ಆಫೀಸ್ ಆಯ್ತು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಗೊತ್ತಾಗ್ತೈತಲ್ಲ. ವ್ಯಕ್ತಿತ್ವಗಳು ಬೆಳಿಬೇಕಾಗಿತ್ತಪ್ಪ ಅಂತಂದ್ರೆ ಸುಮ್ಮನೆ ಬೆಳೆಯಂಗಿಲ್ಲ. ನೀವು ಅದನ್ನ ಬೆಳೆಸ್ಕೋತ ಹೋದಾಗ ಬೆಳಿತಾವೆ. ಇವು ಮೌಲ್ಯಗಳಲ್ಲಿ 2 ಪ್ರಕಾರ ಅದಾವೆ, ಅದನ್ನ ನೆನ್ಪಿಟ್ಬೋದು. ಶಾಶ್ವತ ಮೌಲ್ಯಗಳು ಬೇರೆ. ಈಗ ಹೇಳಿದ್ರೆ ನಾ ಸತ್ಯ, ಶಾಂತಿ, ಪ್ರೀತಿ ಏನದಾವೆ, ಇವು ಶಾಶ್ವತ ಮೌಲ್ಯಗಳು. ಇವಂತೂ ಬದಲಾಗೋದಿಲ್ಲ. ಇವು
ಕರೆನ ಮಾತಾಡಬೇಕು, ಶಾಂತ ರೀತಿಯಿಂದ ಇರಬೇಕು, ಆಮೇಲೆ ಶಿಟ್ಟು ಮಾಡಬಾರ್ದು. ಇದೆಲ್ಲ ಏನದ ನೋಡ್ರಿ ಶಾಶ್ವತ ಮೌಲ್ಯಗಳು. ಬದಲಾಗುತ್ತಿರುವ ಮೌಲ್ಯಗಳು ಅಂತಂದ್ರೆ ಯಾವ್ರಿ? ಇತ್ತಿತ್ತಲಾಗಿ ಎಲ್ಲರೂ ಬದಲಾಗುತ್ತಿರುವ ಮೌಲ್ಯಗಳನ್ನು ನಾವು ಅಳವಡಿಸ್ಕೊಂಡು ಬಿಟ್ಟಿದ್ದೀವಿ, ಅದ್ರಾಗ ಹೊಂಟು ಬಿಟ್ಟಿವಿ. ಆ ಬದಲಾಗುತ್ತಿರುವ ಮೌಲ್ಯಗಳಿಗೆ ನಾವು ಆಗಲಿಲ್ಲಪ್ಪ ಅಂತಂದ್ರೆ ನಮ್ದು ನಡೆಯಂಗಿಲ್ಲ. ಈಗ ನೋಡ್ರಿ, ನಾವು ಮೊದಲು ಸಣ್ಣವರಿದ್ದಾಗ ನಮ್ಮವ್ವ ನಮ್ಮಪ್ಪ ಎಂದೂ ನಮ್ಮದು ಬರ್ತ್ಡೇ ಮಾಡೇ ಇಲ್ಲ. ಆದರೆ ನಮ್ಮ ಮೊಮ್ಮಕ್ಕಳು ಬರ್ತ್ಡೇ ಮಾಡಕತ್ತೇವೆ. ಎಲ್ಲರೂ ಹಳಿ ಕಾಲದಾಗ ಎಂದರೂ ಬರ್ತ್ಡೇ ಇತ್ತು. ಎದ್ರದ್ದು ಇದು ಹೊಸ ಮೌಲ್ಯದು. ಇದು ಬದಲಾಗುತ್ತಿರೋ ಹೊಸ ಇದು. ಮೊದಲು ಏನು ಮಾಡ್ತಿದ್ರು, ಮದುವೆ ಮಾಡ್ಬೇಕಾದ್ರೆ ಮನೆ ಮುಂದೆ ಅಂದ್ರೆ ಹಾಕಿ 8 ದಿವಸ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ನನಗೆ ಮೂಲತಃ ಪ್ರೇರಣೆಯವರು. ನೀನೇನಾದರೂ ಆಗು, ಮೊದಲು ಶಿಕ್ಷಕನಾಗು ಮಗನೇ ಅಂತ ಹೇಳಿದ್ರು. ನಾನು ಕಾಮರ್ಸ್ ಸ್ಟೂಡೆಂಟು, 2 ವರ್ಷ PUC ಕಾಮರ್ಸ್, ಹುಬ್ಳಿ JG ಕಾಮರ್ಸ್ ಕಾಲೇಜಲ್ಲಿ. ನಾನು ಕಾಮರ್ಸ್ ಮುಗಿಸಿ ನಾನು ಧಾರವಾಡದಲ್ಲಿ ಕಲಿತೇನೆ ಅಂತ ಹಠಕ್ಕೆ ಬಿದ್ದಾಗ, ಹಂಗಾರೆ ನೀವು ಮುಂದೆ ಏನಾಗ್ತೀವಿ ಅಂತ ಒಂದು ಪ್ರಶ್ನೆ ಇಟ್ಟಿದ್ರು ಅವರು. ಇಲ್ಲ, BCom ಮಾಡಿಕೊಂಡು ಬ್ಯಾಂಕ್ನಲ್ಲೋ ಅಥವಾ LLB ಮಾಡಿಕೊಂಡು ಹಿಂಗೆ ಆಗ್ಬೋದು ಅಂದ. ಮರೆಯಬೇಡ, ನೀವು ಶಿಕ್ಷಕನಾಗುವಂಥದ್ದು ಕಲಿ ಅಂದ್ರು ಅವರು. ಯಾಕಂದ್ರೆ ಅನಕ್ಷರಸ್ಥರು, ಓದು ಬರಹ ಗೊತ್ತಿದ್ದಿದ್ದಿಲ್ಲ, ಆದರೆ ಲೋಕದ ಜ್ಞಾನದಲ್ಲಿ ಪರಿಣಿತರು ಅವರು. ಲೋಕಾನುಭವ, ಓದು ಬರಹ ಗೊತ್ತಿಲ್ಲದಿದ್ರು ಲೋಕಾನುಭವ ಭಾಳಿತ್ತು. ಇಲ್ಲಪ್ಪ ನೀನು ಇಂಥದ್ದು ಹೋದ್ರೆ ನೀ ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ ಅಂತ. ಇವತ್ತು ಏನು ಟ್ರೆಂಡ್ ಬೆಳೆದಿದೆ ಅಂದರೆ, ಪಾಲಕರಲ್ಲಿ ಮಕ್ಕಳನ್ನು ಒಂದು ಕಡೆ ಬಿಡಿ, ನೀನೇನಾಗು, ಮೊದಲು ಎಂಜಿನಿಯರ್ ಆಗು, ಡಾಕ್ಟರ್ ಆಗು, ಅದು ಆಗು, ಇದು ಆಗು ಅಂತ ಹೇಳ್ತಾರೆ. ಶಿಕ್ಷಕರಾಗು ಅಂತ ಯಾರ ಬಾಯಲ್ಲಿ ಬರೋದಲ್ಲ. ಇದೊಂದು ದೌರ್ಭಾಗ್ಯ. ಯಾಕಂದ್ರೆ ದೊಡ್ಡ ದೌರ್ಭಾಗ್ಯ. ನೀನೇನಾಗ್ತೀವಿ ಅಂದ್ರೆ ಮಕ್ಕಳು ಹೇಳ್ಬಿಡ್ತು, ಏನಾಗ 9ಕ್ಕೆ ಚೆಲುವಾಗ್ತದೆ. ಯಾಕಂದ್ರೆ ಮಗು 13 ವರ್ಷ ಕಳೆದು 14ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತೆ. ಅವನಲ್ಲಿ ಭಾವನೆಗಳು, ಆಲೋಚನೆಗಳು ಕುಟಿಲಿಚ್ಚಲವಾಗ್ತದೆ. ಅವಾಗ ಕೇಳ್ತಾರೆ, ನಿಮ್ಮ ಶಿಕ್ಷಕರು ಕೇಳ್ತಾರೆ, ಪಾಲಕರು ಕೇಳ್ತಾರೆ, ಏನಾಗ್ತೀಯಪ್ಪ ನೀನು? ನಾನು ಎಂಜಿನಿಯರ್ ಆಗ್ತೇನ್ರಿ, ಡಾಕ್ಟರ್ ಆಗ್ತೇನ್ರಿ, ಇನ್ನೇನು ಆದರೆ ಶಿಕ್ಷಕನಾಗ್ತೀಯಾ ಅಂತ ಯಾರೂ ಹೇಳೋದಿಲ್ಲ. ಎಲ್ಲವೂ ಸಿಗದೇ ಇದ್ದಾಗ ಕೊನೆಗೆ ಅನಿವಾರ್ಯವಾಗಿ ಯಾವ ಕ್ಷೇತ್ರ, ಈ ಶಿಕ್ಷಕ ಕ್ಷೇತ್ರಕ್ಕೆ ನಾವು ಬರ್ತೇವೆ ಅಂತ. ಆದರೆ ವಿದ್ಯಾರ್ಥಿಗಳೇ, ಈ ಜಗತ್ತಿನಲ್ಲಿ ಎಲ್ಲವನ್ನ ಸೃಷ್ಟಿ ಮಾಡುವ ಕರ್ಮ ಶಿಲ್ಪಿ ಯಾರು ಅಂದ್ರೆ ಶಿಕ್ಷಕ. ಆ ಕರ್ಮ ಶಿಲ್ಪಿಯನ್ನ, ಯಾಕಂದ್ರೆ ಅದನ್ನ ಮೂಲತಃ ನಾವು ತಿಳ್ಕೊಂಡಿಲ್ಲ. ಯಾರು ಸಮಾಜ ತಿಳ್ಕೊಂಡಿಲ್ಲ, ಸರ್ಕಾರ ತಿಳ್ಕೊಂಡಿಲ್ಲ, ಜನರು ತಿಳ್ಕೊಂಡಿಲ್ಲ ಅಂತ. ಯಾಕಂದ್ರೆ ಮನುಷ್ಯನ ಅಂತರಂಗದಲ್ಲಿರುವಂತ ಶಕ್ತಿಯನ್ನ ಜಾಗೃತಗೊಳಿಸುವವನೇ ಶಿಕ್ಷಕ. ಎಲ್ಲ ಗೊತ್ತೈತಿ ನಮಗೂ ಗೌರವ ಸರ್ಗೆ. ಇಲ್ಲೇ ಅವರು ಒಳ್ಳೆ ಕೆಲಸ ಮಾಡಿ ಹೋದಂಥವರು. ಈ ರಾಜೀವ್ ಗಾಂಧಿ ನಗರದ ಮಕ್ಕಳು ನೀವೆಲ್ಲ ಉತ್ತಮ ಮಕ್ಕಳಾಗಿ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಭಾಳ ಅರ್ಥಪೂರ್ಣವಾದಂಥ ವ್ಯಕ್ತಿತ್ವ ವಿಕಾಸನ ಅಂತಕ್ಕಂಥದ್ದನ್ನು ನಮ್ಮ ತರಗತಿಗಳು ಕೂಡ ಭಾಳ ಮಾರ್ಮಿಕವಾಗಿ ಅದೇ ವಿಷಯದಲ್ಲಿ ನಮಗೆ ಮನನ ಮಾಡಿಕೊಟ್ಟಾರ. ಒಂದು ಶಾಲೆಯ ಗೌರವ ತರಬೇಕಾದ್ರೆ ವಿದ್ಯಾರ್ಥಿಗಳ ಪಾತ್ರ ಮುಖ್ಯದ. ಶಾಲೆಗೆ ನಿಯಮಿತವಾಗಿ ಶಾಲೆಗೆ ಬರುವುದು, ಶಿಕ್ಷಕರು ಹೇಳಿದಂಥ ಕೆಲಸ ಮಾಡೋದು, ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಟುಕೊಳ್ಳೋದು, ಅದರ ಕೆಲಸ ಮಾಡಿದರೆ ಹಂಗೆ ಹಿಂಗೆ ಅಂತಕ್ಕಂಥ ಭೇದ ಭಾವ ಮಾಡಬಾರ್ದು. ನೀವು ಎಲ್ಲರೂ ಏನು ಶಾಲೆಯ ಒಂದು ಸುಂದರ ಆಗಬೇಕಪ್ಪ ಅಂತಂದ್ರೆ, ಸ್ವಚ್ಛತೆ ಕಾಣಬೇಕಾದ್ರೆ ನಿಮ್ಮೆಲ್ಲರ ಪರಿಶ್ರಮ ಭಾಳ ಮುಖ್ಯ ಇದೆ. ವಿಶೇಷವಾಗಿ ನಮ್ಮ ಧಾರವಾಡ ಶಹರದಲ್ಲಿ, ರಾಜ್ಯದಲ್ಲಿ ಈ ಗಾಂಧಿನಗರದ ಶಾಲೆ ಒಂದು ಸ್ಥಾನವನ್ನು ಗಳಿಸಿದೆ. ಅದಕ್ಕೆಲ್ಲರ ಪರಿಶ್ರಮ ಮುಖ್ಯದ. ಅದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಸಂಘ ಸಂಸ್ಥೆಗಳು ನಮಗೆ ಪ್ರೋತ್ಸಾಹ ಕೊಡ್ತಾರೆ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಅರ್ಪಿಸಿ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಅರೇಗಲ್ ಸರ್ ಮತ್ತು ಲಿಂಗರಾಜ್ ಅಂಗಡಿಯವರು ಹೇಳಿದರು, SSLC ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡಿಬೇಕು ಅಂತಕ್ಕಂಥ ಆಸೆ ನನ್ನದು ಇದೆ. ಅದರಲ್ಲಿ ನನ್ನದು ಒಂದು ಘೋಷಣೆ ಇದೆ. ಅದನ್ನು ನೀವು ಧಾರವಾಡ ಜಿಲ್ಲೆಗೆ ಪ್ರಥಮ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡಿತಕ್ಕಂಥ ಹೆಣ್ಣೆ ಇರಲಿ ಗಂಡೇ ಇರಲಿ, ಹೆಚ್ಚಾಗಿ ಹೆಣ್ಮಕ್ಳು ತಗೋತಾರೆ ನಮ್ಗೆ ವಿಶ್ವಾಸ ಇದೆ. ಯಾಕಂದ್ರೆ ಅವರೇ ಮೇಲ್ಗೈ. ಅದಕ್ಕೆ ಯಾವುದಿದ್ದಾರ ನೀವು ಗಂಡು ಮಕ್ಕಳು ಫಸ್ಟ್ ಬರ್ರಿ ಅಂತೇಳಿ ನಾವು ವಿನಂತಿ ಮಾಡಿಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಂತ. ಕೆಲವೊಂದು ನೌಕರಿ ಹತ್ತಿದ್ಕೊಳ್ಳೆ ಓದೋದು ನಿಲ್ಲಿಸ್ತಾರೆ. ಕೆಲವೊಂದು ಅನಿವಾರ್ಯ ಟೀಚಿಂಗ್ ಜಾಬಿಗೆ ಬಂದರೆ ಸ್ವಲ್ಪ ಜನ ಓದ್ತಾರೆ, ರಿಟೈರ್ಡ್ ಆದಮೇಲೆ ನಿಲ್ಲಿಸ್ತಾರೆ. ಆದರೆ ಸಾಯೋ ತನಕನೂ ಓದೋದನ್ನು ನಿಲ್ಲಿಸಬೇಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ವಿದ್ಯಾರ್ಥಿಗಳು ತಮ್ಮ ಜೀವನ ಪರ್ಯಂತ ಪಾಲಿಸಬೇಕು ಅಂತ ವಿನಂತಿಸ್ಕೊಳ್ತಾರೆ. ಆ ಒಂದು ಕೆಲಸವನ್ನು ನಾನು ಮಾಡೀನಿ. ನಾನು ಈಗ ರಿಟೈರ್ಡ್ ಆದಮೇಲೆ ಸುಮಾರು 4 ಗಣಿತದ ಪುಸ್ತಕಗಳನ್ನು ಬರೆದೆ.
ಒಂದು ಮಾಯಾ ಚೌಕ ಅಂತಕ್ಕಂಥ ಪುಸ್ತಕ, ಒಂದು ಮಾಯಾ ಚೌಕ, ಇನ್ನೊಂದು ಇದು ಚೈತನ್ಯ ಪ್ರಕಾಶನ ರಾಮಶ್ರೀ ಬುಕ್ ಡಿಪೋರಿಂದ ಆಗೈತಿ. ಆಮೇಲೆ ಎರಡನೇದ್ದು 42 ಅಂತಕ್ಕಂಥ ಒಂದು 42ರ ಗಣಿತ ರಹಸ್ಯ ಅಂತ, ಇದನ್ನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಬೆಂಗಳೂರಿಂದ ಪ್ರಿಂಟ್ ಆಗಿದೆ. ಆಮೇಲೆ ಮತ್ತೊಂದು ಈಗ ರೀಸೆಂಟಾಗಿ ಬರೆದಂಥದ್ದು 786ರ ಗಣಿತ ಪರಿಕಲ್ಪನೆಗಳನ್ನು, ಇದನ್ನು ಒಂದು ಪುಸ್ತಕವನ್ನು ನಾನು ನಿಮ್ಮ ಶಾಲಾ ಲೈಬ್ರರಿಗೆ ಕೊಡ್ತೇನೆ. ದಯವಿಟ್ಟು ಅದನ್ನು ಹೆಡ್ ಮಾಡ್ತೀನಿ. ಅಂದರೆ ಈ ರೀತಿ ನಮ್ಮ ಕೊಡುಗೆಯನ್ನು ನಾವು ಸಮಾಜಕ್ಕೆ ಕೊಡಬೇಕಾದಂಥ ಕೆಲಸ ಆಫ್ಟರ್ ರಿಟೈರ್ಮೆಂಟೂ ನಾವು ಮಾಡಲಿಕ್ಕೆ ಸಾಧ್ಯ ಇದೆ, ವಿದಿನ್ ಸರ್ವಿಸ್ನೂ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆಲ್ಲ ಈಗ ಕರ್ಜಿಗೆ ಸರ್ ಉದಾಹರಣೆ, ನಮ್ಮ ಕಲ್ಲೂರು ಸರ್ ಉದಾಹರಣೆ, ಹೀಗೆ ಅಂಗಡಿ ಸರ್ದಂತೂ ಹೇಳುವ ಅವಶ್ಯಕತೆಯೇ ಇಲ್ಲ. ಹೀಗೆ ಎಲ್ಲರೂ ಇಲ್ಲಿ ಏನು ವೇದಿಕೆ ಮೇಲೆ ಕುಳಿತಂಥವ್ರನ್ನ ಆದರ್ಶವಾಗಿ ಇಟ್ಕೊಂಡು ನೀವು ಕೂಡ ಆ ರೀತಿ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು.